ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾವು ಫ್ರೈಡ್ ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ, ಲೆವೆಲ್ಸ್ ಹಂಗೆ ವರ್ಕ್ ಆಗಿದೆ ನೋಡೋಣ. ಅದಕ್ಕೂ ಮುಂಚೆ ಒಂದ್ಸಲ ಅನಾಲಿಸಿಸ್ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಫ್ರೈಡ್ ಅನಾಲಿಸಿಸ್ ಇದು ಯೂಟ್ಯೂಬ್ ಅಲ್ಲಿ ಇರ್ತದೆ, ನೀವು ಚೆಕ್ ಮಾಡ್ಕೊಳ್ಬೋದು. ಯಾವ ಥರ ಬಂದಿದೆ ನಮ್ಮ ಸಪೋರ್ಟ್ ಏನು ಮಾಡ್ತೀವಿ ನೋಡ್ಕೊಳ್ಳಿ. ಮಂಡೇ ಏನು ಮಾಡ್ತೀವಿ, ಮಂಡೇ ಫ್ಲಾಟ್ ಓಪನ್ ಆದರೆ ಗ್ಯಾಪ್ ಓಪನ್ ಆದರೆ ವೇಟ್ ಮಾಡಿ. ಈ ಲೆವೆಲ್ ಇಂಪಾರ್ಟೆಂಟ್. ಓಕೆ, 50 ಮಿನಿಟ್ಸ್ ಯೂಸ್ ಮಾಡಿ. ಇಲ್ಲಿ ಇದ್ರ ಮೇಲೆ ರಿಜೆಕ್ಟ್ ಆಗಿ ಕ್ಯಾಂಡಲ್ ಕ್ಲೋಸ್ ಅಪ್ ಆಗಿದೆ ಅಂದರೆ ಸಿ ಕಡೆ ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು ಇಲ್ಲ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದರೆ ಲೋ ಕ್ರಾಸ್ ಆಗುವಾಗ ಈ ಕಡೆ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ತುಂಬ ಸಿಂಪಲ್. ಈ ಲೆವೆಲ್ ಅನ್ನೋದು ಡಿಸೈಡ್ ಮಾಡುತ್ತೆ ಹೈ ಆ್ಯಂಡ್ ಲೋ ಯಾವ ಕಡೆ ಬ್ರೇಕ್ ಕೊಡುತ್ತೆ ಆ ಕಡೆ ಇದೆ. ಓಕೆ, ಇದು ಬ್ಯಾಂಕ್ ನಿಫ್ಟಿ. ನಿಫ್ಟಿ ನೋಡಿ, ಇದ್ರ ಮೇಲೆ ಏನಾದ್ರು ಇದೆ ಅಂದರೆ ಎಲ್ಲರೂ ನಾನೇ ಅಪ್ಡೇಟ್ ಮಾಡ್ತೀನಿ. ನಾನೇ ಅಪ್ಡೇಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೆಲ್ಲಿಂಗ್ ಕಡೆ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ. ಇದ್ರ ಒಳಗಡೆ ಏನು ಟ್ರೇಡ್ ಮಾಡಬೇಡಿ, ನೋಡ್ರಿ. ಓಕೆ, ಈ ಸಪೋರ್ಟ್ ಈ ರೆಡ್ ಬ್ರೇಕ್ ಆಗಿದ್ರೆ ನೀವು ಬಿ ಕಡೆ ಪ್ಲಾನ್ ಮಾಡ್ಕೊಳ್ಳಿ. ಸಿ ಕಡೆ ಏನಾದ್ರು ಇದೆ ಅಂದರೆ ನಾನೇ ಹೇಳ್ತೀನಿ, ಸಿ ಕಡೆ ಮಾಡಬೇಡಿ. ಓಕೆ, ಇಲ್ಲಿ 50 ಲೆವೆಲ್ ಸಿ ಆಗಿ ಕ್ವಶನ್ ಮಾರ್ಕ್, ಈ ಕಡೆ ನಿಮ್ಮದು ಪಿ ಕಡೆ ನೀವು ಮಾಡಬೇಕು. ಓಕೆ, ಕೇಳಿಸ್ಕೊಂಡ್ರಲ್ವ? ನೋಡಿ, ಇದ್ರ ಕೆಳಗಡೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಪಿ ಕಡೆ ಇರಿ ಇಲ್ಲಿವರೆಗೂ ಅಂತ. ಇಲ್ಲಿ ನೋಡಿ, ನಾವು ಲೆವೆಲ್ ಹಾಕಿದ್ವಿ, ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಗ್ಯಾಪ್ ಡೌನ್ ಓಪನ್ ಹಾಕಿದ್ರೆ ಸಪೋರ್ಟ್ ಅಂದರೆ ರೆಸಿಸ್ಟೆನ್ಸ್, ಅದಕ್ಕೆ ಟಚ್ ಮಾಡಿ ಬ್ರೇಕ್ ಆಯಿತು. ಇಲ್ಲಿಂದ ಪಿ ಕಡೆ ಪ್ಲಾನ್. ಓಕೆ, ಪರ್ಫೆಕ್ಟಾಗಿ ಬ್ಯಾಂಕ್ ನಿಫ್ಟಿ ಅನ್ನೋದು ಕೂಡ ನೋಡ್ಕೊಳ್ಳಿ. ಇಲ್ಲೊಂದು ರೆಡ್ ಕಲರ್ ಲೈನ್ ಇದೆ, ಇದ್ರ ಕೆಳಗಡೆ ಬಂದರೆ ಪಿ ಕಡೆ ಇರಿ. ಸಿ ಏನಾದಿದ್ರೆ ನಾನೇ ಹೇಳ್ತೀನಿ, ನೀವೆಲ್ಲ ಪಿ ಕಡೆನೇ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಪಿ ಕಡೆ ಮಾರ್ಕೆಟ್ ಬಂದಿದೆಯಾ ಇಲ್ಲ ನೋಡಿ. ಪ್ಲಸ್ ಇನ್ನೊಂದು ನಮ್ಮ ಲೆವೆಲ್ಸ್ ಕೂಡ ನೋಡ್ಕೊಳ್ಳಿ. ಒನ್ಸ್ ಸಪೋರ್ಟ್ ಬ್ರೇಕ್ ಆದರೆ ರೀಟ್ರೆಸ್ ಮಾಡಿ ಫಾಲ್ ಆಗ್ಬೇಕಂತೀವಲ್ಲ, ಅದು ನೋಡಿ. ಆಮೇಲೆ ನಮ್ಮ ಝೋನ್ವರೆಗೂ ಎಲ್ಲವರೆಗೂ ನೀಟಾಗಿದೆ. ನಮ್ಮ ಸಪೋರ್ಟ್ ಬ್ರೇಕ್ ಆಯಿತು, ಅದಕ್ಕೆ ರೀಟ್ರೆಸ್ ಮಾಡ್ತು, ಮೇಜರ್ ನಮ್ಮ ಝೋನ್ವರೆಗೂ ಬಂದು ಝೋನಲ್ಲಿ ನಿಂತಿದೆ. ಓಕೆ, ಲೆವೆಲ್ಸ್ ಕೂಡ ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ. ಈಗ ನಾಳೆ ಏನು ಮಾಡಬೇಕು? ನಾಳೆ ತುಂಬ ಸಿಂಪಲ್ ನೋಡ್ಕೊಳ್ಳಿ. ನಮಗೆ ನಾಳಿದ್ದು ಅನ್ನೋದು ಲೋಕಲ್ ಹಾಲಿಡೇ ಇರುತ್ತೆ. ಓಕೆ, ನಾಳಿದ್ದು ನಮಗೆ ಲೋಕಲ್ ಹಾಲಿಡೇ ಇರುತ್ತೆ. ನಾಳೆ ಎಕ್ಸ್ಪೈರಿ ಇರುತ್ತೆ ಬ್ಯಾಂಕ್ ನಿಫ್ಟಿ. ಪ್ಲಸ್ ಲೋಕಲ್ ಹಾಲಿಡೇ ಇರೋದ್ರಿಂದ ಪೊಸಿಷನ್ಸ್ ಅನ್ನೋದು ಹೋಲ್ಡಿಂಗಲ್ಲಿರಲ್ಲ. ನಾಳೆ ಸೆಕೆಂಡ್ ಹಾಫಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡ್ಕೊಂಡು ಮಾಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ 0 to 0ಗೆ ಒಳ್ಳೆ ಚಾನ್ಸ್ ಸಿಗ್ಬೋದು ನಾಳೆ. ಓಕೆ, ಈಗ ನಾಳೆ ಏನು ಮಾಡಬೇಕು? ಬ್ಯಾಂಕ್ ನಿಫ್ಟಿ ಇದು ನೋಡಿ, ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದ್ರ ಮೇಲೆ ಕ್ರಾಸ್ ಆಗಿದೆ ಅಂದರೆ ನಿಮ್ಮ ಅನಾಲಿಸಿಸ್ ಪ್ರಕಾರ ನೀವು ಸಿ ಕಡೆ ಪ್ಲಾನ್ ಮಾಡ್ಕೊಳ್ಳಿ. ಬ್ರೇಕ್ ಆಗಿರೋ ಕ್ಯಾಂಡಲ್ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗಬೇಕು, ಸಿ ಕಡೆ ಮಾಡ್ಕೊಳ್ಳಿ. ಇದು ಮಾರ್ನಿಂಗೇ ಬ್ರೇಕ್ ಆಗಿದೆ ಅಂದರೆ ನೀವು 0 to 0 ಇಲ್ಲಿಂದನೇ ಸಿ ಬೈ ಮಾಡ್ಬೋದು OTMನ. ಓಕೆ, ಇನ್ ಕೇಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲ ಫ್ಲಾಟ್ ಓಪನ್ ಆಗಿ ಇದ್ರೊಳಗಡೆ ಸಸ್ಟೆಂಡ್ ಆಗ್ತಾ ಇದೆ ಅಂದರೆ ವೆಯ್ಟ್ ಮಾಡಿ, ಬ್ರೇಕ್ ಆಗೋವರೆಗೂ ಬೈ ಮಾಡಿ. ಇದು ಬ್ರೇಕ್ ಆದರೆ ಸಿ ಕಡೆ ಪ್ಲಾನ್ ಮಾಡಿ. ಈ ಝೋನ್ ಬ್ರೇಕ್ ಆದರೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕನ್ಫರ್ಮೇಷನ್ ತೊಗೊಂಡು 50% ಕ್ವಾಂಟಿಟಿಯಲ್ಲಿ ಮಾತ್ರ ಪಿ ಕಡೆ ಪ್ಲಾನ್ ಮಾಡಿ. ಓಕೆ, ಸಿ ಕಡೆ ಮಾಡೋದು ನಾರ್ಮಲಾಗಿ ಮಾಡ್ಕೊಳ್ಳಿ, ಪಿ ಕಡೆ ಮಾಡೋದು 50% ಕ್ವಾಂಟಿಟಿಯಲ್ಲಿ ಮಾಡಿ. ಇದ್ರ ಒಳಗಡೆ ನೋಡ್ರಿ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ನೋಡ್ಕೊಳ್ಳಿ, ಇದು ನಿಫ್ಟಿ ಲೆವೆಲ್ಸ್. ನಿಫ್ಟಿ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಇವತ್ತು ಏನು ಝೋನ್ ಹಾಕಿದ್ದೀವಿ ಮತ್ತೆ ಆ ಝೋನ್ ಒಳಗಡೆ ಬಂದು ಓಪನ್ ಆಗಿರೋ ಕ್ಯಾಂಡಲ್ ಲೋ ಕ್ರಾಸ್ ಆದರೆ ನೀವು ಪಿ ಕಡೆ ಇರ್ಬೋದು ನಿಮ್ಮ ಅನಾಲಿಸಿಸ್ ಪ್ರಕಾರ. ಇಲ್ಲ ಇದು ನಾವು ಝೋನ್ ಹಾಕಿದ್ವಲ್ಲ, ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಕಂಪ್ಲೀಟ್ ಬೈ ಕಡೆ ಇರ್ಬೋದು. ಈ ರೆಸಿಸ್ಟೆನ್ಸ್ವರೆಗೂ ಅಂದರೆ ಬೈ ಮಾಡಿದ್ರೆ ನೇರ ಹೋಗುತ್ತಂತಲ್ಲ, ಅದು ಜಿಗ್ಜಾಗ್ ಆದರೂ ಕೂಡ ಇಲ್ಲಿಗೆ ಹೋಗುತ್ತೆ. ಓಕೆ, ನೋಡ್ಕೊಳ್ಳಿ. ಈ ಲೆವೆಲ್ ಅನ್ನೋದು ಸಪೋರ್ಟ್ ಆಗಿ ರೆಸಿಸ್ಟೆನ್ಸ್ ಆಗಿ ಎರಡಕ್ಕೂ ಆ್ಯಕ್ಟ್ ಮಾಡುತ್ತೆ. ಗ್ಯಾಪ್ ಅಪ್ ಓಪನ್ ಆಗಿದೆ ಅಂದರೆ ಇದು ಸಪೋರ್ಟ್ ಆಗುತ್ತೆ, ಗ್ಯಾಪ್ ಡೌನ್ ಓಪನ್ ಆಗಿ ರೆಸಿಸ್ಟೆನ್ಸ್ ಆಗುತ್ತೆ. ಓಕೆ, ಅದಕ್ಕೆ ನಾಳೆ ಮಾರ್ಕೆಟ್ ಓಪನಿಂಗ್ ಪ್ಲೇಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ಸಿ ಕಡೆ ಪ್ಲಾನ್ ಮಾಡಿ. ಇದ್ರ ಕೆಳಗಡೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕನ್ಫರ್ಮೇಷನ್ ತೊಗೊಂಡು 50% ಕ್ವಾಂಟಿಟಿಯಲ್ಲಿ ಪಿ ಕಡೆ ಪ್ಲಾನ್ ಮಾಡಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಕಾಪಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ನೋಡ್ಕೊಳ್ಳಿ. ಹೊಸಬ್ರು ಯಾರಾದರೂ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದನ್ನು ಕಾಪಿ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯಿನ್ ಆಗಿ ಎಜುಕೇಷನಲ್
ಪರ್ಪಸ್ ಓನ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಾಯ್, ನಾಳೆ ಸಿಗೋಣ.